ಓಂ ನಮ ಶಿವಾಯ. ಸನಾತನ ಜ್ಯೋತಿಷ. ನಾನು ಆಚಾರ್ಯ ಬಾಲಚಂದ್ರ ಮರ್ದಳ. ಜ್ಯೋತಿಷ ಸಂಬಂಧಿತ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ಇವತ್ತು ನಾವು ಜ್ಯೋತಿಷ ಶಾಸ್ತ್ರದಲ್ಲಿ ಬರುವಂತಹ ಒಂದು ವಿಶೇಷ ಯೋಗದ ಬಗ್ಗೆ ಕಲಿಯಲಿದ್ದೇವೆ. ಅದೇನಂತ ಹೇಳಿದರೆ ಕಾಮಯೋಗ ಅಂತ ಹೇಳಿ. ಈ ಕಾಮಯೋಗವನ್ನ ಜ್ಯೋತಿಷ ಗ್ರಂಥವಾದಂತಹ ಫಲದೀಪಕದಲ್ಲಿ ಹೇಳಲ್ಪಟ್ಟಿದೆ. ಕಾಮಯೋಗ ಹೇಗೆ ಉಂಟಾಗ್ತದೆ ಅಂತ ಹೇಳಿದರೆ, ಜಾತಕದಲ್ಲಿ ಲಗ್ನ ಭಾವದಿಂದ 7ನೇ ಭಾವದಲ್ಲಿ, ಅದರಲ್ಲಿ ಶುಭ ಗ್ರಹಗಳಾದಂತಹ ಚಂದ್ರ, ಬುಧ, ಗುರು, ಶುಕ್ರ ಈ ಗ್ರಹಗಳಿಂದ ಇದನ್ನ ಹೇಳಲ್ಪಟ್ಟಿದೆ. ಲಗ್ನ ಭಾವ ಎಂಬುದು ಜಾತಕದಲ್ಲಿ ಅಥವಾ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ 1ನೇ ಸ್ಥಾನವಾಗಿದ್ದು, ಈ 1ನೇ ಸ್ಥಾನದಿಂದ 7ನೇ ಭಾವ ಎಂಬುದು ಅಥವಾ 7ನೇ ಸ್ಥಾನ ಎಂಬುದು ದಾಂಪತ್ಯ ಸ್ಥಾನ ಅಥವಾ ಕಳತ್ರ ಸ್ಥಾನ ಅಂತ ಹೇಳೋದು. ಈ 7ನೇ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ಯೋಗ ಆದ್ದರಿಂದ ಇದನ್ನ ಕಾಮಯೋಗ ಎನ್ನುತ್ತೇವೆ. ಅಂದರೆ ಈ 7ನೇ ಭಾವಕ್ಕೆ ಸಂಬಂಧಪಟ್ಟಂತಹ ಯೋಗ ಆದ್ದರಿಂದ ಇದನ್ನ ಕಾಮಯೋಗ ಅಂತ ಹೇಳಿ ಕರೆಯಲ್ಪಟ್ಟಿದೆ. ಈ ಯೋಗ ಇದ್ದಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದರೆ, ಈ ಪರಸ್ತ್ರೀಯರನ್ನ ಗೌರವಿಸ್ತಾರೆ ಅಂತ ಹೇಳಿ, ಹಾಗೆ ಪತಿ ಪತ್ನಿಯರಲ್ಲಿ ಅಪಾರವಾದಂತಹ ಪ್ರೀತಿ, ವಿಶ್ವಾಸ, ಹಾಗೆಯೇ ಗೌರವ ಕೂಡ ಇರ್ತದೆ ಅಂತ ಹೇಳಿ. ಈ ಯೋಗ ಇದ್ದವರು ತನ್ನ ತಂದೆಗಿಂತಲೂ ಶ್ರೇಷ್ಠನಾಗಿರುತ್ತಾನೆ ಅಂತ ಹೇಳಿ, ಹಾಗೆ ತನ್ನ ಮಗ ಹಾಗೆ ಮೊಮ್ಮಕ್ಕಳ ಕಾಲದವರೆಗೆ ಅವರು ಐಶ್ವರ್ಯಯುತವಾದಂತಹ ಶ್ರೇಷ್ಠ ಜೀವನವನ್ನು ನಡೆಸ್ತಾರೆ ಅಂತ ಹೇಳಿ. ಇನ್ನು ಈ ಕಾಮಯೋಗ ಹೇಗೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಉಂಟಾಗುತ್ತದೆ ಅದನ್ನ ನಾವು ಈಗ ಬೋರ್ಡಲ್ಲಿ ಕಲಿಯೋಣ. ಕಾಮಯೋಗ ಉಂಟಾಗಬೇಕಂತಾದ್ರೆ ನೋಡಿ, ಇಲ್ಲಿ ಶುಭ ಗ್ರಹಗಳಾದ ಚಂದ್ರ, ಬುಧ, ಗುರು ಹಾಗೂ ಶುಕ್ರ ಈ ಗ್ರಹಗಳು ಕಾಮಯೋಗವನ್ನು ಕೊಡ್ತದೆ ಅಂತ ಹೇಳಿ. ಅಂದರೆ ಲಗ್ನದಿಂದ 7ರಲ್ಲಿ ಇರಬೇಕು. ಅಂದರೆ ಚಂದ್ರ, ಬುಧ, ಗುರು ಇದರಲ್ಲಿ ಯಾವುದಾದ್ರೂ ಒಂದು ಗ್ರಹ ಲಗ್ನ ಭಾವದಿಂದ 7ರಲ್ಲಿ ಇರಬೇಕು. ಮತ್ತೆ 7ನೇ ಭಾವದ ಅಧಿಪತಿ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿ ಇರಬೇಕು. ಇಲ್ಲಿ 7ನೇ ಭಾವದ ಅಧಿಪತಿ ದುಸ್ಥಾನದಲ್ಲಿ ಇರಬಾರದು ಅಂತ ಹೇಳಿ. 7ನೇ ಭಾವದ ಅಧಿಪತಿ ದುಸ್ಥಾನದಲ್ಲಿ ಇರಬಾರದು ಅಂತ ಹೇಳಿದರೆ, ದುಸ್ಥಾನವಾದಂತಹ 6, 8, 12ರಲ್ಲಿ ಇರಬಾರದು ಅಂತ ಹೇಳಿ. ಹಾಗೆಯೇ ಇನ್ನೊಂದು ವಿವರಣೆ ಏನು ಅಂತ ಹೇಳಿದರೆ, ಗ್ರಹಗಳು ಪೂರ್ಣ ರಶ್ಮಿ ಬಲದಿಂದ ಇರಬೇಕು ಅಂತ ಹೇಳಿ. ರಶ್ಮಿ ಬಲ ಅಂದರೆ ಡಿಗ್ರಿ ಬಲದಿಂದ ಇರಬೇಕು ಅಂತ ಹೇಳಿ. ಪೂರ್ಣ ರಶ್ಮಿ ಬಲದಲ್ಲಿದ್ದರೆ ಮಾತ್ರ ಈ ಕಾಮಯೋಗ ಉಂಟಾಗ್ತದೆ. ರಶ್ಮಿ ಬಲ ಅಂತ ಹೇಳಿದರೆ ಡಿಗ್ರಿ ಬಲ ಅಂದರೆ ಒಂದು ಗ್ರಹದ ಷಡ್ಬಲಗಳಲ್ಲಿ ಬರ್ತದೆ. ಗ್ರಹಗಳ ಬಲವನ್ನು ನಿರ್ಧರಿಸುವಂಥದ್ದು ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಷಡ್ಬಲಗಳ ಆಧಾರದಲ್ಲಿ ಆಗಿರ್ತದೆ. ಇಲ್ಲಿ ಉಚ್ಚಬಲ ಹಾಗೂ ಚೇಷ್ಟಾಬಲವನ್ನು ಕೂಡಿಸಿ 10ರಿಂದ ಭಾಗಿಸಿ ಅದಕ್ಕೆ 1ನ್ನು ಕೂಡಿಸಿದಾಗ ನಿಮಗೆ ಈ ರಶ್ಮಿ ಬಲ ಸಿಗ್ತದೆ ಅಂತ ಹೇಳಿ. ಒಂದು ಗ್ರಹದ ಉಚ್ಚಬಲ ಹಾಗೆಯೇ ಚೇಷ್ಟಾಬಲವನ್ನು ಕೂಡಿಸಿ 10ರಿಂದ ಭಾಗಿಸಿ ಅದಕ್ಕೆ 1ನ್ನು ಕೂಡಿಸಿದಾಗ ಆ ಗ್ರಹದ ರಶ್ಮಿ ಬಲ, ಆ ಗ್ರಹಕ್ಕೆ ರಶ್ಮಿ ಬಲ ಎಷ್ಟಿದೆ ಅಂತ ಹೇಳಿ ಕಂಡುಹಿಡುವಂಥ ಪದ್ಧತಿ. ಅದು ಬೇರೆ ಬೇರೆ ರೀತಿಯಲ್ಲಿ ಕಂಡುಹಿಡಿಯಲಿಕ್ಕೆ ಆಗ್ತದೆ. ಆದರೆ ನಾವು ಇದನ್ನು ಈ ರೀತಿಯಲ್ಲಿ ಕೂಡ ಕಂಡುಹಿಡಿಯಲಿಕ್ಕೆ ಆಗ್ತದೆ ಅಂತ ಹೇಳಿ. ಅಂದರೆ ಒಂದು ಗ್ರಹಕ್ಕೆ ಪೂರ್ಣ ರಶ್ಮಿ ಬಲ ಅಂದರೆ ಫುಲ್ ಡಿಗ್ರಿ ಬಲದಿಂದಿದ್ದಾಗ ಮಾತ್ರ ಈ ಕಾಮಯೋಗಕ್ಕೆ ಫಲವನ್ನು ಕೊಡುತ್ತದೆ ಅಂತ ಹೇಳಿ. ಇನ್ನೊಂದು, ಚಂದ್ರನಿಗೆ ಪಕ್ಷಬಲ ಇರಬೇಕು. ಚಂದ್ರ ಶುಭಗ್ರಹ ಆದರೂ ಕೂಡ ಅವನ ಸುಕ್ಷೇತ್ರ, ಉಚ್ಚ ಕ್ಷೇತ್ರ ಎಲ್ಲ ಅದೇ ಥರ ಚಂದ್ರನಿಗೆ ಪಕ್ಷಬಲ ಅಂತೇಳಿ. ಅಂದರೆ ಚಂದ್ರನಿಗೆ ಬಲವನ್ನು ಕೊಡುವಂಥದ್ದು ಪಕ್ಷಬಲದಿಂದ. ಪಕ್ಷಬಲ ಅಂತ ಹೇಳಿದರೆ ಶುಕ್ಲ ಪಕ್ಷದ ದಶಮಿಯಿಂದ ಕೃಷ್ಣ ಪಕ್ಷದ ಪಂಚಮಿವರೆಗೆ ಚಂದ್ರನಿಗೆ ಬಲ ಇರ್ತದೆ ಅಂತ ಹೇಳಿ. ಇದು ಚಂದ್ರನಿಗೆ ಬಲದ ಬಗ್ಗೆ ಹೇಳಿದೆ ನಾನು. ಹಾಗೆ ಬುಧನ ಬಗ್ಗೆ ಹೇಳುವುದು ಅಂತಾದರೆ, ಬುಧ ಗ್ರಹ ಶುಭ ಕ್ಷೇತ್ರದಲ್ಲಿ ಇರಬೇಕು. ಒಬ್ಬಂಟಿಗನಾಗಿದ್ದಾಗ ಆ ಬುಧ ಗ್ರಹಕ್ಕೆ ಬಲ ಇರುತ್ತದೆ ಅಂತ ಹೇಳಿ. ಹಾಗೆಯೇ ಬುಧನಿಗೆ ನೀಚ ಯೋಗ ಇರಬಾರದು. ನೀಚ ಗ್ರಹ ಆದಂತಹ ಶನಿ ಹಾಗೆಯೇ ಕುಜ, ರಾಹುಕೇತುಗಳೆಲ್ಲ ಯೋಗ ಇರಬಾರದು ಅಂತ ಹೇಳಿ. ಹೀಗಿದ್ದಲ್ಲಿ ಚಂದ್ರನಿಗೆ ಹೇಗೆ ಬಲ ಬರ್ತದೆ ಅಂತ ಹೇಳಿದ್ದೇನೆ, ಬುಧ ಗ್ರಹಕ್ಕೆ ಹೇಗೆ ಬಲ ಬರ್ತದೆ ಅಂತ ಹೇಳಿದೆ. ಈ ಥರ ಇದ್ದರೆ ಈ ಚಂದ್ರ, ಬುಧ, ಗುರು, ಶುಕ್ರದಿಂದ ಕಾಮಯೋಗ ಉಂಟಾಗ್ತದೆ. ಹಾಗೆ ಗ್ರಹಗಳಿಗೆ ಬಲ ಇರಬೇಕು. ಡಿಗ್ರಿ ಬಲದಿಂದ ಕೂಡಿದಾಗ ಮಾತ್ರ ಈ ಯೋಗ ಉಂಟಾಗ್ತದೆ ಅಂತ ಹೇಳಿ. ಇನ್ನೊಂದು ಉದಾಹರಣೆಯನ್ನು ನೋಡುವ. ಉದಾಹರಣೆಗೆ ನೋಡಿ, ಇಲ್ಲಿ ಲಗ್ನ ಭಾವದಿಂದ 7ನೇ ಭಾವ ಅಂತ ಇಟ್ಟುಕೊಳ್ಳುವ. ಇಲ್ಲೊಂದು ಗುರುಗ್ರಹ ಇಟ್ಟುಕೊಳ್ಳಿ. ಯಾವುದು ಗುರುಗ್ರಹ ಇರುವುದು ಲಗ್ನ ಭಾವದಿಂದ 7ರಲ್ಲಿ
ಲಗ್ನ ಭಾವದಿಂದ 7ರಲ್ಲಿ ಶುಭ ಗ್ರಹ ಆದಂಥ ಯಾವುದಾದ್ರೂ ಒಂದು ಗ್ರಹ ಇರೋದು, ಗುರು ಇರೋದು ಅಂತ ಹೇಳು. ಈ ರಾಶಿ ಅಧಿಪತಿಯಾದಂತಹ ನೋಡಿ ಇಲ್ಲಿ ಮಿಥುನ ರಾಶಿನ ಲಗ್ನದಿಂದ, ಇದು ಧನುರಾಶಿ, ಧನುರಾಶಿಯಿಂದ 7ನೇ ಭಾವ ಮಿಥುನ ರಾಶಿ, ಮಿಥುನ ರಾಶಿಯ ಅಧಿಪತಿಯಾದಂತಹ ಬುಧ ಗುರುವಿನೊಟ್ಟಿಗೆ ಇಲ್ಲಿದ್ದರೂ ಆಗ್ತದೆ ಸುಕ್ಷೇತ್ರ ಬಲವಾಗಿ, ತಪ್ಪದಲ್ಲಿ ಅವನು ಉಚ್ಚ ಕ್ಷೇತ್ರ ಸುಕ್ಷೇತ್ರವಾಗಿರುವಂತಹ ಕನ್ಯಾ ರಾಶಿಯಲ್ಲಿದ್ದರೂ ಕೂಡ ಆಗ್ತದೆ. ಹೀಗಿದ್ದರೂ ಕೂಡ ಈ ಯೋಗ ಉಂಟಾಗ್ತದೆ ಅಂತೇಳಿ ಇನ್ನೊಂದು ಉದಾಹರಣೆಯನ್ನು ನಾವು ನೋಡುವ. ಒಂದೊಂದು ಕನ್ಯಾ ಲಗ್ನ ತಗೊಳ್ಳುವ. ಕನ್ಯಾ ಲಗ್ನ ತಗೊಂಡು ಇಲ್ಲಿ ಚಂದ್ರ ಇದ್ದಾನೆ ಅಂತ ಇಟ್ಟುಕೊಳ್ಳಿ. ಈಗ ಚಂದ್ರ ಲಗ್ನ ಭಾವ ಯಾವುದು? ಕನ್ಯಾ ರಾಶಿ. ಕನ್ಯಾ ರಾಶಿ 7ನೇ ಭಾವವಾದಂತಹ ಮೀನರಾಶಿಯಲ್ಲಿ ಚಂದ್ರನಿದ್ದಾನೆ. ಈ ರಾಶಿ ಅಧಿಪತಿ ಸ್ವಕ್ಷೇತ್ರ ಅಂದರೆ ಗುರು ಬರ್ತಾನೆ. ಮೀನರಾಶಿ ಮತ್ತು ಧನುರಾಶಿಯ ಅಧಿಪತಿ ಗುರುವಾಗಿರ್ತಾನೆ. ಅವನು ಇಲ್ಲಿ ಉಚ್ಚಸ್ಥನಾಗಿರುವಂತ ಇಟ್ಟುಕೊಳ್ಳಿ. ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚಸ್ಥನಾಗ್ತಾನೆ. ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚಸ್ಥನಾದಾಗ ನಮ್ಮ ಟರ್ಮ್ಸ್ ಏನು ಅಂತ ಹೇಳಿದರೆ, ಲಗ್ನದಿಂದ 7ನೇ ಭಾವದಲ್ಲಿ ಶುಭ ಗ್ರಹ ಇರುವುದು, ಹಾಗೆ 7ನೇ ಭಾವದ ಅಧಿಪತಿ ಉಚ್ಚ ಕ್ಷೇತ್ರವಾಗಿ ಇರುವುದು ಅಂತ ಹೇಳಿ. ಇಲ್ಲಿ 7ನೇ ಭಾವದ ಅಧಿಪತಿ ಗುರು ಅವನ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹೀಗಿದ್ದರೂ ಕೂಡ ಈ ಕಾಮಯೋಗ ಉಂಟಾಗ್ತದೆ ಅಂತ ಹೇಳಿ ಕಾಮಯೋಗದ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ. ಏನು ಅಂತ ಹೇಳಿದರೆ, ಅದು ಹೇಗೆ ಫಲವನ್ನು ಕೊಡ್ತದೆ. ಆ ಯೋಗ ಇದ್ದವರು ಅನ್ಯ ಪರಸ್ತ್ರೀಯರನ್ನು ಗೌರವಿಸುವಂಥ ಸ್ವಭಾವ ಇರ್ತದೆ. ಮನೆಯಲ್ಲಿ ತಂದೆಗಿಂತಲೂ ಮಗ ಶ್ರೇಷ್ಠ, ಮಗನಿಗಿಂತಲೂ ಮೊಮ್ಮಕ್ಕಳು ಕೂಡ ಶ್ರೇಷ್ಠವಾಗಿರ್ತಾರೆ ಅಂತ ಹೇಳಿ. ಇದು ಈ ಕಾಮಯೋಗದ ಫಲ. ಇದೊಂದು ಶ್ರೇಷ್ಠವಾದಂತಹ ಯೋಗ. ಇವತ್ತಿನ ಈ ಸಂಚಿಕೆ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಸಲಹೆ ಹಾಗೂ ವಿಮರ್ಶೆಗಳನ್ನೆಲ್ಲ ನಮಗೆ ಕಳಿಸಿಕೊಡಿ. ಧನ್ಯವಾದ.